ಹಲೋ ಗೈಸ್, ಇವತ್ತೊಂದು ಮಿನಿ ವ್ಲಾಗಲ್ಲಿ ಹೆಲ್ದಿಯಾಗಿ ಕುರಿ ಮತ್ತು ಮೇಕೆ ಕಾಲು ಸೂಪ್ನ ಮಾಡ್ತಾ ಇದ್ದೀನಿ. ನಿಮಗೆ ಹೋಟೆಲಲ್ಲಿ ಕುಡಿದಿರೋ ಥರ ಬೋರ್ ಆಗಿದ್ರೆ ನಂತರ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಫಸ್ಟ್ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಆದಮೇಲೆ ನಾವು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಕಾಲನ್ನ ಹಾಕ್ಬಿಟ್ಟು, ನೀವು ಯಾವ್ದು ಬೇಕಾದರೂ ತೊಗೋಬೋದು. ನಾನು ಎರಡಕ್ಕೂ ಮಿಕ್ಸ್ ತೊಗೊಂಡಿದ್ದೀನಿ, ಕುರಿ ಮತ್ತು ಮೇಕೆದು ಎರಡೂ ಕೂಡ. ತುಂಬ ಹೆಲ್ದಿಯಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಒಳ್ಳೆಯದು. ತೆಳ್ಳಗೆ ರಸಮ್ ಥರ ರೈಸ್ ಜೊತೆಗೆ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಲು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ಕೊಬ್ಬರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ಬದಲಿಗೆ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನು ಒಂದು ಸ್ವಲ್ಪ ಪಲ್ಸ್ ಮೂಡಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಹಾಕಿದ್ರೆ ನುಣ್ಣಗಾಗಲ್ಲ ಅಲ್ವಾ, ಅದಕ್ಕೆ. ಅಷ್ಟರಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ. ನೀರೆಲ್ಲ ಬಂದು ಡ್ರೈ ಆಗಿತ್ತು. ಒಂದು ಸ್ವಲ್ಪ ನೀರನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ರುಬ್ಬೋದು ಮಸಾಲೆ ಬಂದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಆಮೇಲೆ ನಾವೇನು ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ಇದೆಯಲ್ಲ, ಅದನ್ನು ನಿಮಗೆ ಎಷ್ಟು ಗ್ರೇವಿಗೆ ಬೇಕು ಅಷ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೋಬೇಕು, ಮಿಕ್ಸಿ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಅಂತೂ ಮಿಸ್ ಮಾಡಬೇಡಿ, ಅದೊಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗರಂ ಮಸಾಲ ಹಾಕಿದ್ದೀನಿ, 1-2 ಸ್ಪೂನಷ್ಟು ಖಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪೌಡರು, ಇಷ್ಟನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡಿಕೊಂಡು ನೋಡ್ಬೋದು. ನಾವು ಹಾಕಿರೋ ನೀರು ಜೊತೆ ಚೆನ್ನಾಗಿ ಜೆಲ್ ಥರ ಫಾರ್ಮ್ ಆಗಿರುತ್ತೆ. ಇವಾಗ ನಾವು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು, ನಾನು ಇದನ್ನು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 5 ವಿಸಿಲ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ವಿಸಿಲ್ ಬೇಕೋ ಅಷ್ಟನ್ನ ತೊಗೊಬೋದು. ಇದನ್ನ ರೈಸ್ ಜೊತೆಗೆ ಆರಾಮಾಗಿ ತಿನ್ಬೋದು, ಹಾಗೆ ಕೂಡ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.